ಸ್ಟಾರ್ ದರ್ಶನ್ ಅಭಿಮಾನಿಗಳು ಸರಪಟಾಕಿ ಹಚ್ಚಿ ಸಂಭ್ರಮಿಸ್ತಾ ಇದ್ದಾರೆ. ಫೋಟೋ ತೆಗೆದ ಕೈಯ ಪಾಪು ಮುರಿದು ಬಿಡುವುದು. ಡೆವಿಲ್ ಸಿನಿಮಾದ ಗ್ಲಿಮ್ಸ್ ಅನ್ನ ನೋಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದಾರೆ ದರ್ಶನ್ ಅವರು. ಹೇಗಿರುತ್ತೆ ಬಿಗ್ ಸ್ಕ್ರೀನ್ ಮೇಲೆ ಡೆವಿಲ್ ಅಬ್ಬರ ಆರ್ಭಟ, ಆ ಕುತೂಹಲಕ್ಕೆ ತೆರೆ ಬೀಳುತ್ತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಸರಪಟಾಕಿ ಹಚ್ಚಿ ಸಂಭ್ರಮಿಸ್ತಾ ಇದ್ದಾರೆ. ರೀಸನ್ ಏನ್ ಗೊತ್ತಾ? ಡೆವಿಲ್ ಸಿನಿಮಾದ ರಿಲೀಸ್ ಡೇಟ್ ಫಿಕ್ಸ್ ಆಗಿದೆ. ಎಸ್, ಈ ವರ್ಷ ಬಹುಶಃ ಡೆವಿಲ್ ರಿಲೀಸ್ ಆಗ್ಲಿಕ್ಕಿಲ್ಲ ಅಂತ ಫ್ಯಾನ್ಸ್ ಎಲ್ಲರೂ ಅಪ್ಸೆಟ್ ಆಗಿದ್ರು. ಯಾಕಂದ್ರೆ ಶೂಟಿಂಗ್ ಸಮಯದಲ್ಲಿ ದರ್ಶನ್ ಅವರ ಕೈಗೆ ಪೆಟ್ಟಾಗಿತ್ತು. ಅಕ್ಟೋಬರ್ ನಲ್ಲಿ ರಿಲೀಸ್ ಮಾಡ್ತೀವಿ ಡೆವಿಲ್ ಅಂತ ಹೇಳಿದವರು ಪೋಸ್ಟ್ಪೋನ್ ಆಗ್ತಾ ಹೋಯ್ತು. ಸೊ ಹೀಗಾಗಿ ಫೈನಲಿ ಒಂದು ರಿಲೀಸ್ ಡೇಟ್ ನ ಫಿಕ್ಸ್ ಮಾಡಿದ್ದಾರೆ. ಡಿಸೆಂಬರ್ ಅಲ್ಲಿ ಕ್ರಿಸ್ಮಸ್ ಹಬ್ಬಕ್ಕೆ ಸ್ಪೆಷಲ್ ಆಗಿ ಡೆವಿಲ್ ಸಿನಿಮಾನ ತೆರೆಗೆ ತರ್ತೀವಿ ಅಂತ ಖುದ್ದು ದರ್ಶನ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಫಸ್ಟ್ ಶೆಡ್ಯೂಲ್ ಶೂಟಿಂಗ್ ಟೈಮ್ ಅಲ್ಲಿ ಅವ್ರ ಕೈಗೆ ಪೆಟ್ಟಾಗಿದ್ದು ನಿಜ. ಅವರು ರೆಸ್ಟ್ ನಲ್ಲಿ ಇದ್ರು ಇಷ್ಟು ದಿನ. ಸದ್ಯ ದುಬೈನಲ್ಲಿದ್ದಾರೆ. ವಾಪಸ್ ಬಂದ ತಕ್ಷಣ 2ನೇ ಹಂತದ ಚಿತ್ರೀಕರಣ ಶುರುವಾಗುತ್ತೆ. ಡೆವಿಲ್ಗೆ ನಾಯಕಿಯಾಗಿ ರಚನಾ ರೈ ಆಯ್ಕೆಯಾಗಿದ್ದಾರೆ ಅನ್ನುವಂತ ವಿಚಾರವನ್ನ ಖುದ್ದು ನಾವು ಗ್ಯಾರಂಟಿ ನ್ಯೂಸ್ ಚಾನೆಲ್ ಥ್ರೂ ನಿಮ್ಗೆಲ್ರಿಗೂ ಕೂಡ ತಿಳಿಸಿದ್ವಿ. ಸರ್ಕಸ್ ಸಿನಿಮಾದ ಮೂಲಕ ತುಳು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದಂತಹ ರಚನಾ ರೈ ವಾಮನ, ಬೋನಂ ಗಗನಂ ಅನ್ನುವಂತ ಕನ್ನಡ ಸಿನಿಮಾಗಳಲ್ಲಿ ಅವ್ರು ನಟಿಸಿದ್ರು. ಫಾರ್ ದಿ ಫಸ್ಟ್ ಟೈಮ್ ಚಕ್ರವರ್ತಿಗೆ ಜೋಡಿಯಾಗಿದ್ದಾರೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದಾರೆ ನಟಿ. ಇನ್ನೇನು ಕೆಲವು ದಿನಗಳಲ್ಲಿ 2ನೇ ಹಂತದ ಚಿತ್ರೀಕರಣ ಶುರುವಾಗುತ್ತೆ. ಹೇಗಿರಲಿದೆ ಡೆವಿಲ್ ಸಿನಿಮಾದ ಅಬ್ಬರ ಆರ್ಭಟವನ್ನ ನೋಡ್ಲಿಕ್ಕೆ ಸಮಸ್ತ ಡಿವಾಸ್ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಡೆವಿಲ್ ಹೈ ವೋಲ್ಟೇಜ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ತಾರಕ್ ಸಿನಿಮಾದ ನಂತರ ಪ್ರಕಾಶ್ ವೀರ್ ಮತ್ತೆ ಡಿವಾಸ್ ದರ್ಶನ್ ಅವರು 2ನೇ ಬಾರಿ ಕಾಂಬೋ ರಿಪೀಟ್ ಆಗಿರೋದ್ರಿಂದ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಜೋರಾಗಿದೆ. ಡೆವಿಲ್ ಸಿನಿಮಾದ ಗ್ಲಿಮ್ಸ್ ಅನ್ನ ನೋಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದಾರೆ ದರ್ಶನ್ ಅವರು. ಸೊ ಹಾಗಾಗಿ ತಾರಕ್ ಅಲ್ಲಿ ಹೇಗೆ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ರು, ಸೊ ಡೆವಿಲ್ ನಲ್ಲೂ ಕೂಡ ಅದಕ್ಕಿಂತ ರಿಚ್ ಆಗಿ ಹೆಚ್ಚಾಗಿ ಸಖತ್ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದ್ದಾರೆ. ಹೇಗಿರುತ್ತೆ ಬಿಗ್ ಸ್ಕ್ರೀನ್ ಮೇಲೆ ಡೆವಿಲ್ ಅಬ್ಬರ ಆರ್ಭಟ, ಆ ಕುತೂಹಲಕ್ಕೆ ಇನ್ನೇನು ಡಿಸೆಂಬರ್ ನಲ್ಲಿ ತೆರೆ ಬೀಳುತ್ತೆ. ಸೊ ಅಲ್ಲಿವರೆಗೂ ಕಾಯೋಣ ಅಂತ ಹೇಳ್ತಾ, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವರ್ಷ ಡೆವಿಲ್ ಸಿನಿಮಾವನ್ನ ತೆರೆಗೆ ತರಲೇಬೇಕು ಅಂತ ಫಿಕ್ಸ್ ಆಗಿರೋದಕ್ಕೆ ರೀಸನ್ ಕನ್ನಡ ಅಂದ್ರೆ ಸಿಂಗಲ್ ಸ್ಕ್ರೀನಿಂಗ್ ಥಿಯೇಟರ್ಗಳು ಮುಚ್ಚುವಂತ ಸಂದರ್ಭ ಬಂದಿದೆ. ತೆಲಂಗಾಣದಲ್ಲಿ 400 ಥಿಯೇಟರ್ಗಳು 2 ವಾರಗಳ ಕಾಲ ಬಂದಾಗಿದೆ. ಅಂತಹ ಪರಿಸ್ಥಿತಿ ಕನ್ನಡ ಚಿತ್ರರಂಗಕ್ಕೆ ಬರಬಾರದು. ಸೊ ಕಳೆದ ವರ್ಷ ನಿಮ್ಮೆಲ್ಲರಿಗೂ ಗೊತ್ತಿದೆ, ಕಾಟೇರ ಸಿನಿಮಾವನ್ನ ಡಿಸೆಂಬರ್ ಟೈಮ್ ಅಲ್ಲಿ ರಿಲೀಸ್ ಮಾಡಿದ್ರು. ತುಂಬಾ ಜನ ಫ್ಯಾನ್ಸ್ ಅಂದ್ರೆ ಅಲ್ಲಿವರೆಗೂ ಕೂಡ ಕೊರೋನಾ ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಕಾರಣಕ್ಕೆ ಥಿಯೇಟರ್ಗೆ ಜನನೇ ಬರ್ತಾ ಇರ್ಲಿಲ್ಲ. ಕಾಟೇರ ಸಿನಿಮಾ ಯಾವಾಗ ರಿಲೀಸ್ ಆಯ್ತು, ತುಂಬಾ ಜನ ಕ್ಯೂನಲ್ಲಿ ನಿಂತ್ಕೊಂಡು ಎಲ್ಲಾ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ತುಂಬಿದ್ವು. ಪ್ರೊಡ್ಯೂಸರ್ಸ್ ಗಳಿಗೆ ಲಾಭ ಬಂತು. ಥಿಯೇಟರ್ ಮಾಲೀಕರು ಫುಲ್ ಖುಷಾದ್ರು. ಥಿಯೇಟರ್ಗಳಲ್ಲಿ ಕೆಲಸ ಮಾಡ್ತಕ್ಕಂತ ನೌಕರರು, ಕಾರ್ಮಿಕರು ಎಲ್ಲರೂ ಕೂಡ ದಿಲ್ ಖುಷಾಗಿದ್ರು. ಸೊ ಈ ವರ್ಷ ತೆಲಂಗಾಣದಲ್ಲಿ ಯಾವಾಗ 400 ಥಿಯೇಟರ್ಗಳು ಬಂದಾದ್ವೋ, ಕನ್ನಡದಲ್ಲೂ ಕೂಡ 1 ತಿಂಗಳ ಕಾಲ ಥಿಯೇಟರ್ಗಳನ್ನ ಬಂದ್ ಮಾಡ್ತಾರೆ. ಸೊ ಬಿಗ್ ಸ್ಟಾರ್ಸ್ ಗಳ ಸಿನಿಮಾ ಇಲ್ಲ, ಈ ತರದೊಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ವು. ಅಂತ ಮಾತುಗಳು ಕೇಳಿ ಬರ್ತಕ್ಕಂತ 2 ದಿನದಲ್ಲೇ ಡೆವಿಲ್ ಟೀಮ್ ಒಂದು ಡಿಸೈಡ್ ಮಾಡಿದೆ, ಇಲ್ಲ ಡಿಸೆಂಬರ್ಗೆ ಬರ್ತೀವಿ. ಸೊ ಇಲ್ಲಿವರೆಗೂ ಏನೇನ್ ನಷ್ಟ ಆಗಿದೆಯಾ ಅದೆಲ್ಲವನ್ನೂ ಕೂಡ ಡೆವಿಲ್ ಸಿನಿಮಾ ಟೀಮ್ ತುಂಬಿಕೊಡ್ಲಿಕ್ಕೆ ಆಗದೆ ಇದ್ರು ಕೂಡ ಸಿಂಗಲ್ ಸ್ಕ್ರೀನಿಂಗ್ ಥಿಯೇಟರ್ಗಳನ್ನ ಮುಚ್ಚುವಂತ ಸಂದರ್ಭ ಯಾವುದೇ ಕಾರಣಕ್ಕೂ ಬರಬಾರ್ದು, ಅದಕ್ಕೆ ನಾವು ಬಿಡೋದಿಲ್ಲ ಅನ್ನೋದಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಕಾರಣ ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಸೊ ವೆಯ್ಟ್ ಮಾಡೋಣ. ಇಲ್ಲಿವರೆಗೂ ರಿಲೀಸ್ ಆಗಿರ್ತಕ್ಕಂಥ ಗ್ಲಿಮ್ಸ್ ಗಳಲ್ಲಿ ಡಿವಾಸ್ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಬಿಗ್ ಸ್ಕ್ರೀನ್ ಮೇಲೆ ಹೇಗಿರುತ್ತೆ ರಚನಾ ಅವರ ಕಾಂಬಿನೇಷನ್ ಅನ್ನೋದ್ರ ಕ್ಯೂರಿಯಾಸಿಟಿಗೆ ಶೀಘ್ರದಲ್ಲೇ ಬ್ರೇಕ್ ಬೀಳುತ್ತೆ. ಇದಾಗಿತ್ತು ಡೆವಿಲ್ ಸಿನಿಮಾದ ಅಪ್ಡೇಟ್. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.